ಮರುಭೂಮಿಯಲ್ಲಿ ಹುಟ್ಟಿದ ಗುಲಾಬಿ ಹೂವಿನ ಕಥೆ. ಒಂದಾನೊಂದು ಕಾಲದಲ್ಲಿ ವರುಣ ಎಂಬ ಕಡಿದಾದ ಮರುಭೂಮಿಯ ಹಳ್ಳಿಯಿತ್ತು. ಅಲ್ಲಿ ಮಣ್ಣು ಕಪ್ಪಾಗಿತ್ತು, ಬಂಡೆಯಂತೆ ಕಠಿಣವಾಗಿತ್ತು. ಮಳೆ ವರ್ಷಕ್ಕೆ ಒಮ್ಮೆ ಬಂದು ಹೋಗುತ್ತಿತ್ತು. ಆ ಮಣ್ಣಿನಲ್ಲಿ ಏನೂ ಬೆಳೆದಿರಲಿಲ್ಲ. ಜನರು ಹೇಳಿಕೊಂಡಿದ್ದರು, ಈ ಮಣ್ಣಲ್ಲಿ ಹೂಗಳು ಹುಟ್ಟೋದಿಲ್ಲ, ಬಯಲಲ್ಲಿ ಜೀವ ಸಾಧ್ಯವಿಲ್ಲ. ಆದರೆ ಬಯಲಿನ ಮಧ್ಯೆ ಒಮ್ಮೆ ಸಣ್ಣ ಬಿರುಕು ಬಿತ್ತು. ಅದರೊಳಗೆ ಹಾರಾಡುತ್ತಾ ಬಂದಿದ್ದ ಒಂದು ಅಜ್ಞಾತ ಬೀಜ ನೆಲದೊಳಗೆ ಸೇರಿತು. ಅದು ಒಂದು ಗುಲಾಬಿ ಹೂವಿನ ಬೀಜ. ಮಣ್ಣು ಒಣಗಿದ್ದರೂ ಜಿಡ್ಡಾಗಿದ್ದರೂ ಬೀಜ ತನ್ನೊಳಗೆ ಮಾತಾಡಿಕೊಂಡಿತು. ನಾನು ಇಲ್ಲೇ ಬದುಕಬೇಕಾದರೆ ಬದುಕುತ್ತೇನೆ. ಕತ್ತಲಲ್ಲೂ ಬೆಳಕು ಹುಟ್ಟುತ್ತೆ. ಕಠಿಣ ಮಣ್ಣು ಹೂಗಳಿಗೆ ಅಡ್ಡಿಯಲ್ಲ. ದಿನಗಳು ಹೋದವು. ಬಿಸಿಲು 45 ಡಿಗ್ರಿಗೂ ಏರಿತು. ಮರಳು ಗಾಳಿಗಳು ಬೀಸುತ್ತಿದ್ದವು. ಯಾರು ಅಲ್ಲಿ ಹೂ ಬೆಳೆಯುವ ಕನಸು ಕಾಣುತ್ತಿರಲಿಲ್ಲ. ಆದರೆ ಆ ಬೀಜ ನಿಧಾನವಾಗಿ ಬೇರುಗಳನ್ನು ಹೊರಹಾಕಿತು. ಒಂದು ಹನಿ ಹನಿ ನಿಶೀಥದ ಹನಿಯನ್ನು ಕುಡಿದು ರಾತ್ರಿಯ ತಣ್ಣನೆಯ ಗಾಳಿಯನ್ನು ಉಸಿರಾಡಿ ನಿಶ್ಚಲ ಮಣ್ಣಿನೊಳಗೆ ತನ್ನನ್ನು ತಾನೇ ಬೆಳೆಸಿಕೊಂಡಿತು. ಒಂದು ಮುಂಜಾನೆ ಮರುಭೂಮಿಯ ಮಣ್ಣನ್ನು ಚಿದ್ದಿಕೊಂಡು ಒಂತ ಪುಟ್ಟ ಹಸಿರು ಮೊಳೆ ಹೊರಬಂತು. ಮರುಭೂಮಿಯ ಜನರು ಅದನ್ನು ನೋಡಿ ಆಶ್ಚರ್ಯಪಟ್ಟರು. ಈ ಮಣ್ಣಲ್ಲಿ ಹಸಿರು, ಅದು ಹೂವ? ಸಾಧ್ಯವೇ ಇಲ್ಲ ಎಂದು ಕೆಲವರು ನಕ್ಕರು. ಆದರೆ ಆ ಮೊಳೆಯ ಹೃದಯದಲ್ಲಿ ನಗು ಮೂಡಿತ್ತು. ಅದು ತನ್ನ ಗುರಿಯನ್ನು ಬಿಟ್ಟಿರಲಿಲ್ಲ. ಬೆಳಕು, ಗಾಳಿ, ನೀರಿನ ಕೊರತೆಗೂ, ಗಾಳಿಯ ಹೊಡೆತಕ್ಕೂ, ಬಿಸಿಲಿನ ಕಾಟಕ್ಕೂ ಬಗ್ಗದೆ ಅದು ದಿನದಿಂದ ದಿನಕ್ಕೆ ದೊಡ್ಡದಾಯಿತು. ಮುಂದಿನ ವಾರ ಮರುಭೂಮಿಯ ನಿಶ್ಶಬ್ದತೆಯ ಮಧ್ಯೆ ಎಲ್ಲರಿಗಿಂತಲೂ ಸುಂದರವಾದ ಒಂದು ಗುಲಾಬಿ ಹೂವು ಅರಳಿತು. ಅದು ಸಾಮಾನ್ಯ ಹೂವಲ್ಲ. ಅದು ಧೈರ್ಯ, ತುಸು ನಂಬಿಕೆ ಮತ್ತು ಅದಮ್ಯ ಜೀವರಸನಿಂದ ಹುಟ್ಟಿದ ಹೂವು. ಮರುಭೂಮಿಯ ಮಕ್ಕಳು ಅದರ ಬಳಿ ಬಂದು ಕುಳಿತರು. ಮೇಸೂರಿನ ಗಾಳಿಯು ಅದರ ಪರಿಮಳವನ್ನು ಹಳ್ಳಿಗೆ ಏರಿಸಿತು. ಜನರು ಹೇಳಿದರು, ಕಠಿಣ ಮಣ್ಣಿನಲ್ಲೂ ಹೂವು ಅರಳಬಹುದು. ಇದು ಪ್ರಕೃತಿಯ ಅದ್ಭುತ. ಗುಲಾಬಿ ಹೂವು ನಗುತ್ತಾ ಗಾಳಿಗೆ ಮಿಡಿಯಿತು. ಮಣ್ಣಿನ ಗುಣಕ್ಕಿಂತ ಮನಸ್ಸಿನ ಶಕ್ತಿ ದೊಡ್ಡದು. ಎಲ್ಲರೂ ನಂಬಿದರೆ ನಾನು ಇಲ್ಲಿ ಅರಳಿದ ಹಾಗೆ ನೀವು ಕನಸುಗಳನ್ನೂ ಅರಳಿಸಬಹುದು. ಅಂದಿನಿಂದ ಬರುಣಹಳ್ಳಿಯಲ್ಲಿ ಬದಲಾವಣೆ ಶುರುವಾಯಿತು. ಜನರು ಮರಗಳನ್ನು ನೆಟ್ಟರು, ಹೊಸ ಬಾವಿಗಳನ್ನು ತೋಡಿದರು. ಜೀವನದಲ್ಲಿ ನಂಬಿಕೆ ಮೂಡಿತು. ಮರುಭೂಮಿಯಲ್ಲಿ ಅರಳಿದ ಆ ಗುಲಾಬಿ ಹೂವು ಅಲ್ಲಿ ಜನರಿಗಾಗಿ ಒಂದು ಚಿಹ್ನೆಯಾಯಿತು. ಕಷ್ಟದ ಮಧ್ಯೆ ಹುಟ್ಟುವ ಆಶೆಯ ಪ್ರತೀಕ.